ಕರ್ನಾಟಕದಲ್ಲಿ ಮೊದಲು ಛಾಪಾ ಕಾಗದ ನಾಸಿಕ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಗ್ತಾ ಇತ್ತು. ನಮಗೆ ಗೊತ್ತಿರೋ ಹಾಗೆ 2002-3ರಲ್ಲಿ ಇದು ಬಹಳ ಡೂಪ್ಲಿಕೇಟ್ ಆಗ್ತಾ ಇದೆ, ನಕಲಿ ಆಗ್ತಾ ಇದೆ ಅಂತ ದೊಡ್ಡ ಹಗರಣ ಆದ್ಮೇಲೆ ಆ ಹಗರಣದ ಒಂದು ತಿಳುವಳಿಕೆ ಆಧಾರದ ಮೇಲೆ ನಾವು ಈ ಸ್ಟ್ಯಾಂಪ್ ಅನ್ನ ಆರಂಭ ಮಾಡಿದ್ವಿ, ಈ ಛಾಪಾ ಕಾಗದವನ್ನ. ಸೊ ಅಲ್ಲಿಂದ ಇಲ್ಲಿಯವರೆಗೆ ಈ ಛಾಪಾ ಕಾಗದ ನಡೆದು ಬಂದಿದೆ. ಕಾಲ ಮುಂದುವರೆದ ಹಾಗೆ ಒಂದು ಕಾಲಕ್ಕೆ ಪ್ರಸ್ತುತ ಇದ್ದಂತಹ ಮಾದರಿಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಳೆ ಛಾಪಾ ಕಾಗದದಲ್ಲಿ ಯಾವ ರೀತಿಯ ದುರುಪಯೋಗಗಳು ಆಗ್ತಾ ಇತ್ತು, ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಈ ಸ್ಟ್ಯಾಂಪ್ ಇದರಲ್ಲೂ ಕೂಡ ದುರುಪಯೋಗಗಳನ್ನ ನಾವು ಗಮನಿಸಿದ್ದೇವೆ. ಈ ದುರುಪಯೋಗಗಳು ಬಹುಶಃ ಸುಮಾರು ವರ್ಷಗಳಿಂದ ಆಗ್ತಾ ಇದ್ದಾವೆ. ಆದ್ರೆ ಸರ್ಕಾರ ಬಹುಶಃ ಗಮನಿಸಿದ್ದೋ ಇಲ್ವೋ ಗೊತ್ತಿಲ್ಲ. ನಾವು ಈಗ 2 ವರ್ಷದಿಂದ ಇವುಗಳನ್ನ ನಾವು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಈ ಸ್ಟ್ಯಾಂಪ್ ಯಾವ್ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂದ್ರೆ, ಈಗ ಎಲ್ಲ ಕಲರ್ ಪ್ರಿಂಟಿಂಗು ಮತ್ತೊಂದು ಮಗದೊಂದು ಬಂದಿರೋದ್ರಿಂದ ಈ ಸ್ಟ್ಯಾಂಪ್ ಅನ್ನು ಕೂಡ ಪ್ರಿಂಟ್ ಮಾಡಿ ಅದನ್ನ ಕಲರ್ ಫೋಟೋ ಕಾಪಿ ಮಾಡಿ ಡೂಪ್ಲಿಕೇಶನ್ ಮಾಡುವಂತಹದ್ದು ನಡೀತಾ ಇದೆ. ಇದು ಬಹುಶಃ 2002ರ ಹಗರಣಕ್ಕೆ ಸ್ವಲ್ಪ ಸಮಾನಾಂತರ ಅಂತ ಹೇಳ್ಬೋದು. ಅದಲ್ಲದೆ ಮತ್ತೊಂದು ಏನ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಈ ಛಾಪಾ ಕಾಗದವನ್ನ ನಾನಾ ಉದ್ದೇಶಗಳಿಗೆ ನಾವು ಬಳಕೆ ಮಾಡ್ತೇವೆ. ಸುಮಾರು ಒಂದು 54 ಕ್ಲಾಸಿಫಿಕೇಶನ್ಸ್ ಇದೆ. ಸೊ ಅದರಲ್ಲಿ ಒಂದೊಂದು ತರ ಛಾಪಾ ಕಾಗದದ ದರವನ್ನ ನಾವು ನಿಗದಿ ಮಾಡಿದ್ದೇವೆ. ಕೆಲವಕ್ಕೆ ಬರೀ ₹100 ಇರುತ್ತೆ, ಇನ್ ಕೆಲವಕ್ಕೆ ₹500 ಇರುತ್ತೆ, ಇನ್ನ ಕೆಲವು ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾಗ ಆ ಅಗ್ರಿಮೆಂಟ್ ನ ಮೌಲ್ಯದ ಒಂದು ಶೇಕಡ ಇರುತ್ತೆ. ಅಂದ್ರೆ ಉದಾಹರಣೆಗೆ 1% ಆಫ್ ದಿ ವ್ಯಾಲ್ಯೂ ಇರುತ್ತೆ. ಸೊ ಇವೆಲ್ಲಾನು ಏನ್ ಮಾಡ್ತಾ ಇದ್ದಾರೆ, ಯಾವುದು ಈಗ ಹಾಲಿ ನಮ್ಮ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯಲ್ಲಿ ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ₹100 ಈ ಸ್ಟ್ಯಾಂಪ್ ಪೇಪರ್ ತಗೊಂಡ್ಬಿಟ್ಟು ₹1000 ಈ ಸ್ಟ್ಯಾಂಪ್ ಕಟ್ಟಬೇಕಾದಂತಹ ಒಂದು ಪ್ರಕ್ರಿಯೆಯನ್ನ ಬರೀ ₹100 ಈ ಸ್ಟ್ಯಾಂಪಿಂಗ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಮಿಸ್ಕ್ಲಾಸಿಫಿಕೇಶನ್ ಅಂತ ಕರಿತೇವೆ. ಸೊ ಎಲ್ಲಿ ₹500 ಕಟ್ಟಬೇಕು, ₹1000 ಕಟ್ಟಬೇಕು ಅಂತ ಅದನ್ನ ಬರೀ ₹100 ಛಾಪಾ ಈ ಸ್ಟ್ಯಾಂಪ್ ಅಲ್ಲಿ ಅಂತಹ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವೆಲ್ಲವನ್ನ ನಾವು ಗಮನಿಸಿದ್ದೇವೆ. ಸುಮಾರು ಪ್ರಕರಣಗಳಲ್ಲಿ ಇದು ಆಗ್ತಾ ಇದೆ. ಸೊ ಇದಕ್ಕೆ ಈ ರೀತಿ ದುರುಪಯೋಗಗಳನ್ನ ಕಡಿವಾಣ ಹಾಕಬೇಕು. ಮತ್ತು ಈಗ ಈ ಸ್ಟ್ಯಾಂಪ್ ಬಂದು 22 ವರ್ಷ ಆಯ್ತು, 21 ವರ್ಷ. ಕಾಲಕ್ಕೆ ತಕ್ಕ ಹಾಗೆ ಹೊಸ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾವು ಕೂಡ ಕಾಲಕ್ಕೆ ತಕ್ಕ ಹಾಗೆ ಮುಂದೆ ಹೋಗ್ಬೇಕು. ಜೊತೆಗೆ ನಾಗರಿಕರ ಅನುಕೂಲಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ತಂತ್ರಜ್ಞಾನ ಅಳವಡಿಸಿಕೊಳ್ಳೋದು ಹೊಸ ತಂತ್ರಜ್ಞಾನ ಇದೆ ಅನ್ನೋ ಒಂದೇ ಕಾರಣಕ್ಕಾಗಿ ಅಲ್ಲ, ನಾಗರಿಕರ ಸೌಕರ್ಯ ಹೆಚ್ಚು ಮಾಡಲಿಕ್ಕೆ ತಂತ್ರಜ್ಞಾನವನ್ನ ಬಳಸ್ಕೊಳ್ಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿ ಈಗ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ನಾವು ರಾಜ್ಯದಲ್ಲಿ ಜಾರಿ ಮಾಡಿದ್ದೇವೆ. ಈ ಸ್ಟ್ಯಾಂಪ್ ಪೇಪರ್ ತಮಗೆ ಗೊತ್ತಿರೋ ಹಾಗೆ ಒಂದು ಕೆಲವೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸುವಂತವು ಇರ್ತವೆ. ಅಂದ್ರೆ ಈಗ ಸೇಲ್ ಅಗ್ರಿಮೆಂಟ್ ಆದ್ರೆ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಬೇಕು. ನೀವು ಮನೆಯಲ್ಲಿ ವಿಭಾಗ ಮಾಡ್ಕೊಂಡ್ರೆ ಅದನ್ನು ಕೂಡ ನಾಳೆ ಅದು ಈ ವಿಭಾಗ ನೀವು
ಅನ್ರಿಜಿಸ್ಟರ್ಡ್ ವಿಲ್ ಮಾಡ್ಕೋಬಹುದು, ಬಟ್ ಅನ್ರಿಜಿಸ್ಟರ್ಡ್ ಪಾರ್ಟಿಷನ್, ಬಟ್ ನಿಮ್ಗೆ ನಾಳೆ ಕಾನೂನಾತ್ಮಕ ಮಾನ್ಯತೆ ಸಿಗಬೇಕು ಅಂದ್ರೆ ರಿಜಿಸ್ಟರ್ಡ್ ಪಾರ್ಟಿಷನ್ ಆಗ್ಬೇಕು. ಸೊ ಈ ರೀತಿಯಾಗಿ ರಿಜಿಸ್ಟರ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳುವಂತವು ಕೆಲವಿದಾವೆ. ಇನ್ ಕೆಲವು ನಾನ್ ರಿಜಿಸ್ಟರಬಲ್ ಅಂದ್ರೆ ಎಲ್ಲಿ ನೋಂದಣಿ ಅವಶ್ಯಕತೆ ಇಲ್ಲ ಅಂತವು ಕೂಡ ಇದಾವೆ. ಉದಾಹರಣೆಗೆ ಯಾವುದು ಅಂತ ತಾವು ಕೇಳ್ಬಹುದು. ಈಗ ನಾವು ಸುಮಾರು ಎಲ್ಲಾ ಕೆಲಸ ಕಾರ್ಯಗಳಿಗೆ ಅಫಿಡವಿಟ್ ಹಾಕ್ತಿವಲ್ಲ. ಸರ್ಕಾರಿ ಉದ್ಯೋಗ ಕೇಳಿದ್ರೆ ಅಫಿಡವಿಟ್ ಕೇಳ್ತಾರೆ. ಒಂದು ಯಾವ್ದೋ ಬ್ಯಾಂಕ್ ಅಲ್ಲಿ ಉದ್ಯೋಗಕ್ಕೆ ಅಪ್ಲೈ ಮಾಡಿದ್ರೆ ಅಫಿಡವಿಟ್ ಕೇಳ್ತಾರೆ. ಬರ್ತೀನಿ ಅದಕ್ಕೆ. ಹಿಂಗೆ ನಾನಾ ರೀತಿಯ ಅಫಿಡವಿಟ್ಗಳು ರಾಜ್ಯದಲ್ಲಿ ಸುಮಾರು 1 ಕೋಟಿ ಅಂದ್ರೆ 50% ನಾವೇನು ನೋಂದಣಿಯೇತರ ಛಾಪಾ ಕಾಗದ ಮಾರಾಟ ಮಾಡ್ತೇವೆ, ಅದರಲ್ಲಿ 10% ಈ ಅಫಿಡವಿಟ್ಗಳಿಗೆ ಹೋಗ್ತದೆ, ದೃಢೀಕರಣ ಪತ್ರಕ್ಕೆ ಹೋಗುತ್ತೆ. ಸೊ ಪ್ರಮುಖವಾಗಿ ಈ ಅಫಿಡವಿಟ್ಗಳು, ದೃಢೀಕರಣ ಪತ್ರಗಳಿಗೆ ಇದು ಉಪಯೋಗ ಆಗುತ್ತೆ. ಎರಡನೇದು ತಾವು ಹೇಳ್ದಂಗೆ ಬಾಡಿಗೆ, ಮನೆ ಬಾಡಿಗೆ ಅಗ್ರಿಮೆಂಟ್, ಅದು ಕೂಡ ಕಡ್ಡಾಯ ನೋಂದಣಿ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ರಿಜಿಸ್ಟರ್ ಮಾಡದೆ ಹೋದ್ರು ಕೂಡ ಅದು ಲೀಗಲ್. ಸೊ ಆ ರೀತಿಯಾಗಿ ಇನ್ ಕೆಲವು ಸೆಕ್ಯೂರಿಟಿ ಕೊಡ್ತಾರಲ್ಲ, ಇಂಡೆಮ್ನಿಟಿ ಬಾಂಡ್ ಅಂತಾರೆ. ಅದರಲ್ಲಿ ಅಂದ್ರೆ ಈಗ ನಾನು ಸರ್ಕಾರದಲ್ಲೋ ಅಥವಾ ಯಾವ್ದೋ ಒಂದು ಕಡೆ ಯಾವ್ದೋ ಒಂದು ಕಂಪನಿಯಲ್ಲಿ ಒಂದು ಉದ್ಯೋಗಕ್ಕೆ ಸೇರ್ಕೊಳ್ತೇನೆ, ಆ ಉದ್ಯೋಗದಲ್ಲಿ 50,000 ರೂಪಾಯಿ ಡಿಪಾಸಿಟ್ ಇಡಬೇಕು ಅಂತ ಹೇಳ್ತಾರೆ. ಆ ಡಿಪಾಸಿಟ್ ಇಟ್ಟಿದ್ದು ಇಂಡೆಮ್ನಿಟಿ ಬಾಂಡ್ ಅಂತ ಕರೀತಾರೆ. ಸೊ ಈ ತರ ಇಂಡೆಮ್ನಿಟಿ ಬಾಂಡ್ ಇರುತ್ತೆ. ಆಮೇಲೆ ಸರ್ವಿಸ್ ಕಾಂಟ್ರಾಕ್ಟ್, ಅಂದ್ರೆ ಕಾಂಟ್ರಾಕ್ಟ್ಸ್. ಈಗ ಯಾರೋ ಇಬ್ರು ಸಂಸ್ಥೆನೋ ಇಬ್ರು ವ್ಯಕ್ತಿಗಳು ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಒಂದು ಸ್ಟಾಂಪ್ ಡ್ಯೂಟಿ ಇರುತ್ತೆ, ಅಗ್ರಿಮೆಂಟ್ ಇರುತ್ತೆ, ಇಂಥವೆಲ್ಲ ಇರ್ತವೆ. ಸೊ ಇವುಗಳಲ್ಲಿ ಕೆಲವು ಸುಮಾರಷ್ಟು ಕಡ್ಡಾಯ ನೋಂದಣಿ ಅವಶ್ಯಕತೆ ಇರೋದಿಲ್ಲ. ಸೊ ಅವುಗಳನ್ನ ನಾವು ನೋಂದಣಿಯೇತರ ಛಾಪಾ ಕಾಗದ, ನಾನ್ ರಿಜಿಸ್ಟ್ರಬಲ್ ಅಂತ ಕರೀತೇವೆ. ಸೊ ಈ ನಾನ್ ರಿಜಿಸ್ಟ್ರಬಲ್ ಕೂಡ ನಾವೀಗ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನೋಂದಣಿ ಇರೋ ಕಡೆ ಕಡ್ಡಾಯವಾಗಿ ನಾವು ಈಗ ಅಲ್ಲೂ ಕೂಡ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ಮಾಡ್ತಾ ಇದ್ದೇವೆ. ನೋಂದಣಿ ಏತರಕ್ಕೂ ಕೂಡ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದವರು ಕೂಡ ಎಲ್ಲ ರಾಜ್ಯಗಳಿಗೆ ಶಿಫಾರಸ್ ಮಾಡಿದ್ದಾರೆ, ನೀವು ಎಲ್ಲವನ್ನು ಕೂಡ ಆದಷ್ಟು ಡಿಜಿಟಲ್ ಮಾಧ್ಯಮದಲ್ಲೇ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ. ಸೊ ಆ ಒಂದು ಕಡೆ ಅವ್ರದ್ದಾದ್ರೆ, ಇನ್ನೊಂದು ಕಡೆ ನಾವು ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿಗಳು ಇವೆಲ್ಲವನ್ನ ನೋಡಿ ಡಿಜಿಟಲ್ ಇ ಸ್ಟ್ಯಾಂಪ್ ಮಾಡುವಂತಹದ್ದು ಒಳ್ಳೇದು ಅಂತ ಹೇಳಿ ಈಗಾಗಲೇ ನಾವು ಕಾನೂನನ್ನ ತಿದ್ದುಪಡಿ ಮಾಡಿ ಅದಕ್ಕೆ ಸಂಬಂಧಿಸಿದಂತಹ ನಿಯಮಗಳನ್ನ ರೂಪಿಸಿ, ಆ ನಿಯಮಗಳನ್ನ ನಾವು ಡ್ರಾಫ್ಟ್ ರೂಲ್ಸ್ ಮಾಡಿ ಅದಕ್ಕೆ ಏನಾದ್ರೂ ತಕರಾರುಗಳನ್ನ ಕರೆದು ಅಂತಿಮಗೊಳಿಸಿ ಎಲ್ಲ ಕಾನೂನು ತಿದ್ದುಪಡಿನೂ ಆಗಿದೆ. ಅದರ ಬಗ್ಗೆ ಆಕ್ಷೇಪಣೆಗಳನ್ನ ಕೇಳಿ ಅಂತಿಮವನ್ನು ಕೂಡ ಗೊಳಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈಗ ನಾವು ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ರಾಜ್ಯದಲ್ಲಿ ನಾವು ಪರಿಚಯ ಮಾಡಿದ್ದೇವೆ. ಇದರಿಂದ ಅನುಕೂಲ ಏನು ಅಂದ್ರೆ, ಛಾಪಾ ಕಾಗದ ತೆಗೆದುಕೊಳ್ಳೋದಕ್ಕೆ ಇಷ್ಟು ದಿನ ನೀವು ಛಾಪಾ ಕಾಗದ ಮಾರಾಟ ಮಾಡುವಂತ ಸ್ಥಳಗಳಿಗೆ ಹೋಗ್ಬೇಕಾಗಿತ್ತು. ಇ ಸ್ಟ್ಯಾಂಪ್ ವೆಂಡರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ಬೇಕಾಗಿತ್ತು. ಈಗ ನಾಗರಿಕರು ಅವರ ಮನೆಯಲ್ಲೇ ಕೂತ್ಕೊಂಡು ಛಾಪಾ ಕಾಗದವನ್ನ ಖರೀದಿ ಮಾಡಬಹುದು, ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಇದನ್ನ ಕೊಂಡ್ಕೊಳ್ಳಿಕ್ಕೆ ಮೊದಲು ಯಾವುದೋ ಇ ಸ್ಟ್ಯಾಂಪ್ ವೆಂಡರ್ಸ್ ಹತ್ರ ಅವ್ರು ಯಾವಾಗ ಕೆಲಸ ಮಾಡ್ತಾರೆ, ವಾರದಲ್ಲಿ 6 ದಿನ 5 ದಿನ ಕೆಲಸ ಮಾಡ್ತಾರೆ. ಅವ್ರಿಗೂ ಅವರು ಬಿಸ್ನೆಸ್ ಅವರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಆ ಟೈಮ್ ಅಲ್ಲಿ ಹೋಗಿ ತಗೊಳ್ಬೇಕಾಗಿತ್ತು. ಈಗ ಹಂಗಲ್ಲ, 24/7/365 ಎನಿ ಟೈಮ್ ಎನಿವೇರ್ ಛಾಪಾ ಕಾಗದವನ್ನ, ಡಿಜಿಟಲ್ ಛಾಪಾ ಕಾಗದವನ್ನ ನೀವು ಖರೀದಿ ಮಾಡಬಹುದು. ಆ ಒಂದು ಸೌಲಭ್ಯವನ್ನ ಈಗ ಜನಗಳಿಗೆ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ನೀವು ಯಾರ ಬಳಿಗೂ ಹೋಗ್ಬೇಕಾಗಿಲ್ಲ,
ಯಾವ ಗೊತ್ತಿಗೂ ಕಾಯ್ಬೇಕಾಗಿಲ್ಲ. ನಿಮ್ಮ ಮನೆಯಿಂದ ನೀವೇ ನೇರವಾಗಿ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ಖರೀದಿ ಮಾಡಬಹುದು. ಯಾವ ಮಧ್ಯವರ್ತಿಗಳ ಮೇಲೆ ಅವಲಂಬಿತರಾಗೋದು ಕೂಡ ಬೇಕಾಗಿಲ್ಲ. ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನ ತೆಗೆದುಹಾಕಿ ಈ ಒಂದು ಸೌಲಭ್ಯವನ್ನ ನೇರವಾಗಿ ನಾಗರಿಕರ ಕೈಗೆ ಕೊಡೋದರ ಮುಖಾಂತರ ನಾಗರಿಕರ ಸಬಲೀಕರಣ, ಎಂಪವರ್ಮೆಂಟ್ ಆಫ್ ದ ಸಿಟಿಸನ್, ಆ ಒಂದು ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಟ್ಟಿದ್ದೇವೆ. ಮತ್ತು ಎರಡನೇ ಸೌಕರ್ಯ, ಇದರಲ್ಲಿ ಯಾರು ಕೂಡ ಇದು ಪೂರ್ತಿ ಆನ್ಲೈನ್ ಅಲ್ಲಿ ಇರುತ್ತೆ ಮತ್ತು ಅತಿ ಭದ್ರತೆಯನ್ನ ಒಳಗೊಂಡಿರ್ತದೆ, ಸೆಕ್ಯೂರ್. ಸೊ ಯಾರು ಟ್ಯಾಂಪರ್ ಮಾಡಕ್ ಆಗೋದಿಲ್ಲ, ಇದನ್ನ ಟ್ಯಾಂಪರ್ ಮಾಡಕ್ಕೆ ಆಗೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.